ಬೆಂಗಳೂರಿನ ಎಂ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ರನ್ ಮಳೆ ಸುರಿದಿದೆ. ಸಿಎಸ್ಕೆ ವಿರುದ್ಧ ಆರ್ಸಿಬಿ ಭರ್ಜರಿ ಜಯ ದಾಖಲಿಸಿದೆ. ಆದರೆ ಈ ಪಂದ್ಯದ ಅಸಲಿ ಹೀರೋ ಯಾರು ಗೊತ್ತಾ? ಅದು ಮತ್ಯಾರೂ ಅಲ್ಲ, ಆರ್ಸಿಬಿಯ ಮ್ಯಾಚ್ ಫಿನಿಷರ್ ಟಿಮ್ ಡೇವಿಡ್. ಕೇವಲ 25 ಎಸೆತಗಳಲ್ಲಿ ಅಜೇಯ 70 ರನ್. ಇದರಲ್ಲಿ ಬರೋಬ್ಬರಿ 8 ಸಿಕ್ಸರ್ ಮತ್ತು 3 ಬೌಂಡರಿಗಳಿದ್ದವು. ಟಿಮ್ ಡೇವಿಡ್ ಅವರ ಈ ಸ್ಫೋಟಕ ಆಟ ಆರ್ಸಿಬಿಗೆ ಬೃಹತ್ ಮೊತ್ತ ತಂದುಕೊಟ್ಟಿದ್ದಲ್ಲದೆ ಐಪಿಎಲ್ ಇತಿಹಾಸದ ಕೆಲವು ದೊಡ್ಡ ದಾಖಲೆಗಳನ್ನು ಸರಿಗಟ್ಟುವಂತೆ ಮಾಡಿದೆ. ಆರ್ಸಿಬಿ ಪರ 5ನೇ ಕ್ರಮಾಂಕ ಅಥವಾ ಅದಕ್ಕಿಂತ ಕೆಳಗೆ ಬ್ಯಾಟಿಂಗ್ ಮಾಡಿ ಒಂದೇ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ಡೇವಿಡ್ ಈಗ 2ನೇ ಸ್ಥಾನದಲ್ಲಿದ್ದಾರೆ. ಈ ದಾಖಲೆಯ ಪಟ್ಟಿ ಹೀಗಿದೆ: ಯುವರಾಜ್ ಸಿಂಗ್ 9 ಸಿಕ್ಸರ್ 2014ರಲ್ಲಿ ಡೆಲ್ಲಿ ವಿರುದ್ಧ, ಎಬಿ ಡಿವಿಲಿಯರ್ಸ್ 8 ಸಿಕ್ಸರ್ 2014ರಲ್ಲಿ ಹೈದರಾಬಾದ್ ವಿರುದ್ಧ, ಟಿಮ್ ಡೇವಿಡ್ 8 ಸಿಕ್ಸರ್ ಈಗ ಸಿಎಸ್ಕೆ ವಿರುದ್ಧ. ವಿಶೇಷವೆಂದರೆ ಈ 3 ಸ್ಫೋಟಕ ಇನ್ನಿಂಗ್ಸ್ಗಳು ಮೂಡಿ ಬಂದಿದ್ದು ನಮ್ಮ ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ. ಈ ಪಂದ್ಯದಲ್ಲಿ ಆರ್ಸಿಬಿ ಒಟ್ಟು 250 ರನ್ಗಳನ್ನು ಕಲೆ ಹಾಕಿತು. ಇದು ಐಪಿಎಲ್ ಇತಿಹಾಸದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ದಾಖಲಾದ ಗರಿಷ್ಠ ಮೊತ್ತವಾಗಿದೆ. ರಾಜತ್ ಪಾಟಿದಾರ್ ಮತ್ತು ಟಿಮ್ ಡೇವಿಡ್ ಅವರ ಜೋಡಿ ಕೇವಲ 37 ಎಸೆತಗಳಲ್ಲಿ 99 ರನ್ಗಳ ಜೊತೆಯಾಟವಾಡಿತು. ದೇವದತ್ ಪಡಿಕ್ಕಲ್ 29 ಎಸೆತಗಳಲ್ಲಿ 50 ರನ್ ಗಳಿಸಿದರೆ ಆರಂಭದಲ್ಲಿ ವಿರಾಟ್ ಕೊಹ್ಲಿ 28 ಮತ್ತು ಫಿಲ್ ಸಾಲ್ಟ್ 46 ಉತ್ತಮ ಅಡಿಪಾಯ ಹಾಕಿಕೊಟ್ಟರು. ಈ ಇನ್ನಿಂಗ್ಸ್ನಲ್ಲಿ ಒಟ್ಟು 19 ಸಿಕ್ಸರ್ಗಳು ದಾಖಲಾದವು. ಇದು ಸಿಎಸ್ಕೆ ವಿರುದ್ಧ ತಂಡವೊಂದು ಸಿಡಿಸಿದ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯಾಗಿದೆ. ಪಂದ್ಯದ ಅಂತಿಮ ಹಂತದಲ್ಲಿ ಟಿಮ್ ಡೇವಿಡ್ ಅಕ್ಷರಶಃ ಅಬ್ಬರಿಸಿದರು. ಜೇಮಿ ಓವರ್ಟನ್ ಎಸೆದ 19ನೇ ಓವರ್ನಲ್ಲಿ ಡೇವಿಡ್ ಬರೋಬ್ಬರಿ 30 ರನ್ಗಳನ್ನು ಚಚ್ಚಿದರು. ಇದೇ ಓವರ್ ಪಂದ್ಯದ ಚಿತ್ರಣವನ್ನೇ ಬದಲಿಸಿ ಆರ್ಸಿಬಿಯನ್ನು 250ರ ಗಡಿ ತಲುಪಿಸಿತು. 251 ರನ್ಗಳ ಗುರಿ ಬೆನ್ನತ್ತಿದ ಸಿಎಸ್ಕೆ ಆರಂಭದಲ್ಲೇ ತಡಕಾಡಿತು. ಸರ್ಫರಾಜ್ ಖಾನ್ ಅವರ ಅರ್ಧಶತಕ ಹಾಗೂ ಪ್ರಶಾಂತ್ ವೀರ್ ಮತ್ತು ಜೇಮಿ ಓವರ್ಟನ್ ಅವರ ಹೋರಾಟದ ಹೊರತಾಗಿಯೂ ಸಿಎಸ್ಕೆ 207 ರನ್ಗಳಿಗೆ ಆಲೌಟ್ ಆಯಿತು. ಇದರೊಂದಿಗೆ ಆರ್ಸಿಬಿ ಒಂದು ಐತಿಹಾಸಿಕ ಜಯವನ್ನು ತನ್ನದಾಗಿಸಿಕೊಂಡಿತು. ಟಿಮ್ ಡೇವಿಡ್ ಅವರ ಈ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಈ ಸೀಸನ್ನ ಬೆಸ್ಟ್ ಫಿನಿಷರ್ ಆಗಲಿದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕ್ರಿಕೆಟ್ ಲೋಕದ ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.